ಅಮ್ಮ ಅಯ್ಯೋ ಅಪ್ಪ ಅಯ್ಯೋ ವಾಟ್ ಲೇಡೀಸ್, ಹೌ ಇಸ್ ಇಟ್? ತಣ್ಣಗೆ ವಾಟರ್ ಮಿಲನ್ ಜ್ಯೂಸ್ ತರಿಸ್ಬೇಕು ಅಂತೀರಾ? ತರ್ಸ್ಕೊಡಿ ಸರ್, ನಿಮಗ್ ಪುಣ್ಯ ಇರುತ್ತೆ, ತರ್ಸಿ ಸರ್. ಬ್ರೋ, ಜ್ಯೂಸ್ ತರಿಸು. ಜ್ಯೂಸೇ ಫ್ರೆಶ್ ವಾಟರ್ ಮೆಲನ್ ಜ್ಯೂಸ್ ತಗೊಳ್ಳಿ. ಕುಡಿಲಿ. ಅಯ್ಯೋ ಚೆನ್ನಾಗಿರುತ್ತೆ. ಅಮ್ಮ ನೀರು 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 ಕೊಡಿ. ಅಯ್ಯೋ ಉರಿತಾ ಇದೆಯಾ? ಉರಿತಾ ಇದೆ. ಕೊಟ್ಟಿದ್ದೇನ್ ವಾಟರ್ ಮಿಲನ್ ಜ್ಯೂಸ್ ಅನ್ಕೊಂಡ್ರ? ಖಾರದ ಪುಡಿ ನೀರು. ಬ್ರೋ, ಇವ್ರ ಹತ್ರ ಕುಂಟೆ ಬೆಲೆ ಆಡ್ಸು. ಆಡ್ಸೋಣ. ಅಯ್ಯೋ ನಮ್ಮನ್ ಬಿಟ್ಬಿಡಪ್ಪ, ನಿಮ್ಗೊಂದ್ ದೊಡ್ಡ ನಮಸ್ಕಾರ. ನಮ್ಮನ್ ಕ್ಷಮಿಸ್ಬಿಡಪ್ಪ, ಹೇಳ್ರಿ ನಮ್ಮನ್ ಕ್ಷಮಿಸ್ಬಿಡಿ, ನಮ್ಮನ್ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಹೋಗಿ. ನೆಕ್ಸ್ಟ್ ಯಾರು? ಈ ಮುದ್ಕ ಒಬ್ನೇ ಬ್ಯಾಲೆನ್ಸ್. ಏನಪ್ಪ ಧರ್ಮ, ಈ ವಾತಾವರಣ ಹೇಗಿದೆ? ತುಂಬಾ ಭಯಂಕರವಾಗಿದೆ ಸರ್. ನನಗ್ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ಆದ್ರೂ ನೀವು ಡಾನ್ ಅಲ್ಲ ಸರ್, ದೇವ್ರು. ಯಾಕಂಗ ಅನ್ನಿಸ್ತಿದೆ? ಎಲ್ರಿಗೂ ಪನಿಷ್ಮೆಂಟ್ ಮೊದಲು ಕೊಟ್ಟು ನನ್ ಮೇಲೆ ದಯೆ ತೋರಿಸಿ ಕೊನೆಗೆ ಇಟ್ಕೊಂಡಿದೀರಾ. ಅಯ್ಯೋ, ನಿನ್ಗ ಹಂಗ ಅರ್ಥ ಆಯ್ತಾ? ಈಗ ತಾನೇನು ಸಾಯ್ಬೇಕು ಅನ್ನಿಸ್ತಿದೆ ಅಂದೆ ಕಳ್ಳ. ಇದೆಲ್ಲ ನೋಡಿ ಅವ್ರಿಗಿಂತ ಜಾಸ್ತಿ ನೀನೇ ಟೆನ್ಷನ್ ಮಾಡ್ಕೊಂಡಲ್ವಾ? ಹೌದು ಸರ್. ಅಲ್ಲ ಕಣೋ ಧರ್ಮ, ಎಷ್ಟ್ ಹಿಂಸೆ ಕೊಟ್ಟಿದ್ಯಾ, ಸಿಕ್ಕಿದ್ನೆಲ್ಲ ಬಾಯ್ಗೆ ಹಾಕುಂತ್ಯಾ. ನೀನು ಮನುಷ್ಯನೇ ಅಲ್ಲ ಅಂದೆ. ಆದ್ರೆ ನಾನ್ ಆತರ ಅಲ್ಲ, ವಯಸ್ಸಾಗಿದ್ಯಲ್ಲ. ಪನಿಷ್ಮೆಂಟ್ಗಿಂತ ಜಾಸ್ತಿ ಟೆನ್ಷನ್ ಕೊಟ್ರೇನೆ ಒಳ್ಳೇದು. ಈಗ ನಿನ್ಗೊಂದು ವೆರೈಟಿ ಗೇಮ್ ಕೊಡ್ತೀನಿ. ಇವ್ರಿಗೆಲ್ಲರಿಗೂ ಒಂದೊಂದು ಕ್ವಶನ್ ಕೇಳ್ತೀನಿ. ಅವ್ರೇನಾದ್ರೂ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ನೀನ್ ಸೇಫು, ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು. ಒದ್ದು ಹತ್ತು ಒದ್ರು ಒಂದೇ ಅಲ್ವಾ ಸರ್? ಅವರು ಗೊತ್ತಿದ್ರು ತಪ್ಪೇ ಹೇಳ್ತಾರೆ ಸರ್. ಹಂಗೇನೂ ಆಗಲ್ಲ, ಧೈರ್ಯವಾಗಿರೋ ಧರ್ಮರಾಜ. ಆದ್ರೂ ನೀವು ನಡೆದಿರೋದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ಮುದುಕ ಸ್ವಲ್ಪ ಕನಿಕರ ತೋರ್ಸಿ. ನೀನ್ ಮುದ್ಕನ? ಈ ಮುದ್ಕನ್ಗೆ 3 ಫ್ಯಾಮ್ಲಿನಾ? ಇನ್ನು ಲೇಟ್ ಮಾಡ್ಬಾರ್ದಮ್ಮ. ಬ್ರೋ, ಸಿಂಗಲೇ ಅಲ್ವಾ, ಸಿಂಗಪೂರ್ ತರ ಒಂದು ಪನಿಷ್ಮೆಂಟ್ ಕೊಡೋಣ. ಹೇಯ್, ನಿಮ್ಮೆಲ್ಲರಿಗೂ ಗೇಮ್ ಸ್ಟಾರ್ಟ್ಸ್ ನೌ. ಮೊದಲನೇ ಕ್ವಶನ್ ಮೈಕಲ್ಗೆ. ಅಂಕಲ್ ಒಳ್ಳೆಯವನ ಕೆಟ್ಟವನ? ಒಳ್ಳೆಯವರೇ ಸರ್. ಎಲ್ಲರಿಗೂ ಮೋಸ ಮಾಡೋನು ಒಳ್ಳೆಯವನು ಹೇಗೋ ಆಗ್ತಾನೆ? ರಾಂಗ್ ಆನ್ಸರ್. ಸ್ಟಾಪ್. ಹೇಯ್, ಈಗ ನಿನಗೆ 2ನೇ ಪ್ರಶ್ನೆ. ನೀರು ಕಲ್ಲಾಕಿದ್ರೆ ಮುಳುಗುತ್ತಾ ತೇಲುತ್ತಾ? ಯಾಕೋ ಅಷ್ಟು ಓವರ್ ಆಕ್ಷನ್. ನೀರಲ್ಲಿ ಕಲ್ಲು ಹಾಕಿದ್ರೆ ಮುಳುಗುತ್ತೆ ಅಂತ ಗೊತ್ತಿಲ್ವಾ? ಅಯ್ಯೋ, ಯೋಚನೆ ಮಾಡಕ್ ಬಿಡ್ರಿ, ತುಂಬಾ ಕಷ್ಟವಾದ ಪ್ರಶ್ನೆ ಇದು. ಕಮಾನ್, ಮುಳುಗುತ್ತೆ ಅಂತ ಹೇಳು. ಮುಳುಗುತ್ತಾ ತೇಲುತ್ತಾ? ಹೇಳು. ತೇಲುತ್ತೆ ಸರ್. ಇದೊಂದು ಬದುಕು. ರಾಂಗ್ ಆನ್ಸರ್. ಏನೋ ಈಗ ನಿನ್ಗೆ ಹ್ಯಾಪಿನಾ? ಅದೇನಂದ್ರೆ ನೀರಲ್ಲಿ ದೊಡ್ಡ ದೊಡ್ಡ ಶಿಪ್ಗಳೇ ತೇಲ್ತವೆ ಸರ್, ಇನ್ನ ಕಲ್ಲು ತೇಲಲ್ವಾ? ಆ ಲಾಜಿಕ್ ಮೇಲೆ ಹೇಳಿದೆ ಸರ್. ನಿಲ್ಸೋ. ಲೇ ಪೊಲೀಸಪ್ಪ, ಡೂಪ್ಲಿಕೇಟ್ ಪೊಲೀಸ್. 2 ಎಷ್ಟಮ್ಮ? 2 6 ಸರ್. ಸಬಾಷ್. ಏನೋ ಧರ್ಮ, ರಾಂಗ್ ಆನ್ಸರ್. ತಪ್ಪಂಗಾಗುತ್ತೆ? 2 6 ಅಂತ ಸಿನಿಮಾದಲ್ಲೂ ಇದೆ, ಸೀರಿಯಲ್ ಅಲ್ಲೂ ಇದೆ. ಅದ್ರಲ್ಲೇ ಇರ್ಬೇಕಾದ್ರೆ ತಪ್ಪಂಗಾಗುತ್ತೆ ಸರ್.
ಏನೋ ಏನೋ ಕೂಗಾಡ್ತಿದ್ಯಾ? ತಪ್ಪೆ ಸರ್, ತಪ್ಪೆ. ನೀವ್ ಹೇಳಿದ್ದೆ ಕರೆಕ್ಟ್. Wrong answer. ಅಂತ ನಾನು ಹೇಳದ್ನಲ್ವಾ ಸರ್? ಅಯ್ಯೋ ಅಂಕಲ್, ನಿಮ್ಗೋಸ್ಕರ ಕರೆಕ್ಟ್ ಆಗಿ ಹೇಳೋಣ ಅನ್ಕೊಂಡೆ. ಅರ್ಥ ಮಾಡ್ಕೊಳ್ದೆ ನಿಮ್ಗೆ ಹೊಡಿತಾವ್ರೆ. ನೆಕ್ಸ್ಟ್ ಕ್ವಶನ್. ಈ ಹುಚ್ಚನ್ಗೆ ಹುಚ್ಚ ಕ್ವಶನ್. ಹೇ ಹುಚ್ಚ, ನಿನ್ ಕಾಲ್ ಎಲ್ಲಿದೆ? ಕೆಳಗಡೆ ಇದೆ ಸರ್. ರಾಂಗ್ ಆನ್ಸರ್. ಅವನ್ ಕಾಲು ಭೂಮಿ ಮೇಲಿದೆ. ನಿನ್ ಬಾರ್ಸು. ಈಗ ಲೇಡೀಸ್ಗೆ. ಅಮ್ಮ ನಿಮ್ ಕೈ ಮುಗಿತೀನಿ ಕಣಮ್ಮ, ನೀವಾದ್ರೂ ಕರೆಕ್ಟ್ ಆಗಿ ಹೇಳ್ಬಿಡಿ ಬಾ. ತಡ್ಕೊಳಕ್ ಆಗ್ತಾ ಇಲ್ಲ ಕಣಮ್ಮ, ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ಏನಮ್ಮ ಸುಂದ್ರಿ, ಲಿಪ್ಸ್ಟಿಕ್ ಎಲ್ಲ ಹಾಕೋತೀಯಾ? ಕಣ್ಣಿಗೆ. ಸಕ್ಕತ್ತಾಗಿದೆ. ನೀನ್ ಬಾರ್ಸೋ. ನಿಲ್ಸು. ನಾನು ಯಾವತ್ತೂ ಲಿಪ್ಸ್ಟಿಕ್ ಹಾಕೊಂಡಿಲ್ಲ, ಅದಕ್ಕೆ ಹೇಳಿಲ್ಲ. ಏನ್ ಮಹಾನಟಿ ಕಣಮ್ಮ ನೀನು. ಈಗ ದೊಡ್ಡ ಮಗಳಿಗೆ ದೊಡ್ಡ ಕ್ವಶನ್. ನಿಮಗ್ ಕೈ ಮುಗಿತೀನಿ ಕಣಮ್ಮ, ನೀವಾದ್ರೂ ಕರೆಕ್ಟ್ ಆಗಿ ಹೇಳಿಮ್ಮ. ತಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿ. ಗೆಜ್ಜೆ ಸದ್ದು ಹಾಕೊಂಡಿರೋ ಕಾಲ್ ಗೆಜ್ಜೆಯಿಂದ ಬರುತ್ತಾ ಇಲ್ಲ ಕಿವಿ ವಾಲೆಯಿಂದ ಬರುತ್ತಾ? ಕಿವಿ ರಿಂಗಿಂದ ಬರುತ್ತೆ. ರಾಂಗ್ ಆನ್ಸರ್. ಲೋ, ನನ್ನನ್ನು ಹೊಡ್ಸೋದಕ್ಕೆ ಇಷ್ಟ ಅಮಾಯಕವಾಗಿ ನಟಿಸ್ತಿದ್ದೀರೇನೋ ನನ್ ಕರ್ಮ ಕಂಡ್ರು. ಹೊಡ್ದೋಗಿರೋದನ್ನ ಎಷ್ಟು ಹೊಡಿತೀರೋ ನಿಲ್ಲಿಸ್ರೋ. ನೀವು ನನ್ನನ್ನು ಹೊಡಿಸ್ಬೇಕು ಅಂತ ಫಿಕ್ಸ್ ಆಗಿರೋದಕ್ಕೆ ಸಿಂಪಲ್ ಕ್ವಶನ್ ಕೇಳಿದ್ರು, ಸೀರಿಯಸ್ ಕ್ವಶನ್ ಕೇಳಿದ್ರು ಏನ್ ಲಾಭ ಹೇಳಿ? ಕೊನೆಗೆ ಸಿಗದೋಗೋದು ನನ್ ಸೀಟೇ ಅಲ್ವಾ? ಅಯ್ಯೋ ಅಮ್ಮ, ಮೊದ್ಲೇ ನನಗೆ ಮೂಲವ್ಯಾಧಿ ಇದೆ. ಧರ್ಮ, ಲಾಸ್ಟ್ ಕ್ವಶನ್. ಈಗ ಚಿಕ್ಕ ಮಗಳಿಗೆ ಚಿಕ್ಕ ಕ್ವಶನ್. ಏನಮ್ಮ ಕಾರ್ಡ್ಗೆ ಎಲ್ಲ ಹಾಕೋತಾರೆ? ತುಟಿಗೆ ಹಚ್ಕೊಂತಾರೆ ಸರ್. ಮತ್ತೆ ನಿನ್ ಕತೆ ಮುಗೀತು ಧರ್ಮ. ಮಗನೇ ನಿನ್ ಟೈಮ್ ಬ್ಯಾಡ್. ಬಾರ್ಸು. ಏನಪ್ಪ ಧರ್ಮರಾಜ, ಹೇಗಿದೆ? ಅವಳೇನೋ ಮೂತಿದು ಕಣ್ಣಿಗಂತಾಳೆ, ಇವಳು ಕಣ್ಣಿಂದು ಮೂತಿಗಂತಾಳೆ. ಹಿಂದೆ ನನ್ನ 2 ಉಬ್ಬುಗಳು ಚೆನ್ನಾಗಿ ಉಬ್ಕೊಂಡೋಗಿದೆ ಸಾರ್. ಇದು ಒಂದ್ ಬದುಕ. ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ಯಾ ಕಣ. ಲೇ ವಾಟ್ ಬ್ರೋ? ಚಿಲ್ ಬ್ರೋ. ಸ್ವಲ್ಪ ಗ್ಯಾಪ್ ಕೊಟ್ಟು ಹೊಡಿರಪ್ಪ. ಸರಿಯಾಗಿ ಮಾಡಿದ್ರು. ಲೈ, ನೀವೆಲ್ಲ ಮತ್ತೆ ಇನ್ನೊಂದ್ಸತಿ ಕುರ್ಚಿ ಆಟ ಆಡ್ಬೇಕು. ಕುರ್ಚಿ ಆಟನ? ಕುರ್ಚಿ ಆಟ ಏನ್ ಸರ್? ಇಷ್ಟೊತ್ತವರೆಗೂ ಆಟ ಆಡೇ ತಡ್ಕೊಳಕ್ ಆಯ್ತಿಲ್ಲ, ಮತ್ತೆ ಅದೇ ಆಟ ಅಂದ್ರೆ ನಮ್ಮಿಂದ ಆಗಲ್ಲ ಸರ್. ದಯಮಾಡಿ ಕ್ಷಮಿಸಿ ಸರ್. ಬಿಡಿ ಸರ್, ತಪ್ಪಾಯ್ತು ಸರ್. ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ ಸರ್. ಇನ್ನೊಂದ್ಸತಿ ತಪ್ಪು ಮಾಡಿದ್ರೆ ನಿಮ್ಗಳನ್ನ ಸಾರ್, ನಿಮಗೆ ವೈಲೆನ್ಸ್ ಬಿಟ್ಟು ರೊಮ್ಯಾನ್ಸ್ ಗೊತ್ತಿಲ್ವಾ? ರೊಮ್ಯಾನ್ಸ್ ಬೇಕಾ? ನಮ್ ಬ್ರೋ ಮಾಡೋ ರೊಮ್ಯಾನ್ಸೇ ಬೇರೆ ಅಂಕಲ್. ಸಾಂಬಾ ಅವ್ರೆ, ಮೋಹಿನಿ ಕಾಣಿಸ್ತಿಲ್ಲ, ಆ ಇಬ್ರು ಕಾಣಿಸ್ತಿಲ್ವಲ್ಲ? ಎಲ್ಲದ್ಲು? ಅಮ್ಮ, ಅವ್ರು ಎಲ್ಲಿಗೆ ಹೋಗಿರ್ತಾರೆ ಬ್ರೋ? ನಡಿ. ಏನ್ ಮಾಡೋಣ ಕಣ್ರು? ಬನ್ನಿ 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 ಬನ್ನಿ. ನಿಂತ್ಕೊಳ್ರು, ನಾನು ಬರ್ತೀನಿ.
ವಾವ್ ಬ್ರೋ. ಧಗಡ್ 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 ಸಾಂಬಾ. ನೀನ್ ಬರ್ತೀಯ ಅಂತಾನೂ ಗೊತ್ತು, ಇವತ್ ನನ್ನ ಕೈಯಲ್ಲಿ ಸಾಹಿತ್ಯ ಅಂತಾನೂ ಗೊತ್ತು. ಕೋಲ್ ತಗೊಂಡು ಹೊಡೆದ್ರು, ಮೂಳೆ ಮುರಿದ್ರು, ನಾಯಿ ಬುದ್ಧಿ ಹೋಗಿಲ್ಲ. ಏಯ್ ನನ್ನ ಹೆಸರು ರತ್ತಾಲು ಅಂದ ತಕ್ಷಣ ರಾಮಕೃಷ್ಣ ಅಂತ ಭಜನೆ ಮಾಡ್ತೀನಿ ಅನ್ಕೊಂಡ? ರಾಣಿ, ಟೈಗರ್ ರಾಣಿ ಇಲ್ಲಿ. ನನ್ ದಂಧೆಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವನ್ ಕತ್ಕೊಯ್ದು ಅವನ್ನ ರಕ್ತ ಕುಡಿತೀನಿ. ಏಯ್ ಮುಗಿಸ್ಬಿಡ್ರ ಇವ್ರನ್ನ. ಫಸ್ಟ್ ನಮ್ ಬ್ರೋನ್ ಹಾಕಿ ನೋಡೋಣ. ಏನು ಹೇಳಿದ್ರೆ ಕೇಳಲ್ವನ್ರು? ಹ? ಏ ಅವ್ರ ಹಗ್ಗ ಬಿಚ್ಚು, ತೆಗದ್ ಬಿಟ್ರೆ ಸತ್ತೋಗ್ತೀಯ ಕಣೆ. ಛೇ, ನಿನ್ನ ಸಾಯಿಸೋದು ಕೆನ್ನೆ ಮೇಲೆ ಹೊಡಿದ್ರೆ ಸಾಕು, ಆದ್ರೆ ಹೆಂಗ್ಸು ಅಂತ ಯೋಚನೆ ಮಾಡಿ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಒಬ್ಬ ಗಂಡ್ಸು ತಪ್ಪು ಮಾಡಿದ್ರೆ ಕ್ಷಮಿಸೋ ಶಕ್ತಿ ಹೆಣ್ಣಿಗಿರುತ್ತೆ, ಆದ್ರೆ ಹೆಣ್ಣೆ ತಪ್ಪು ಮಾಡಿದ್ರೆ ಈ ಸೃಷ್ಟಿಗೆ ನಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಾ? ಒಬ್ಳು ಹೆಣ್ಣು ಭೂದೇವಿಯಷ್ಟು ಶ್ರೇಷ್ಠ. ತನ್ನ ಜೀವ ಕಳ್ಕೊಂತೀನಿ ಅಂತ ಗೊತ್ತಿದ್ರು ಕಷ್ಟನ ಹೊಟ್ಟೆಯಲ್ಲೇ ಇಟ್ಕೊಂಡು ಕಣ್ಣೀರ್ನ ಕಣ್ಣೊಳಗೆ ಮುಚ್ಚಿಟ್ಟು ನೋವನ್ನೆಲ್ಲ ತಡ್ಕೊಂಡು ನಮ್ಮೆಲ್ಲರಿಗೂ ಜನ್ಮ ಕೊಟ್ಟಿದ್ದು ಒಬ್ಳು ಹೆಣ್ಣು, ಅಂದ್ರೆ ಹೆಂಗ್ಸು. ಅಂತ ಪವಿತ್ರವಾದ ಹೆಣ್ಣು ಕುಲದಲ್ಲಿ ಹುಟ್ಟಿ ಛೇ, ನೀನು ಹೆಂಗ್ಸು ಅನ್ನೋದಕ್ಕೆ ಅಸಹ್ಯ ಪಡೋ ಹಾಗೆ ಮಾಡ್ದಲ್ಲೇ. ಇಷ್ಟು ಮಾಡಿದ್ಮೇಲೂ ನಿನ್ನ ಸಾಯಿಸದೆ ಯಾಕೆ ಬಿಡ್ತಾ ಇದ್ದೀನಿ ಗೊತ್ತಾ? ನಿನ್ ಮನೆಯಲ್ಲಿ 4 ಹೊತ್ತು ಊಟ ಮಾಡಿದ್ದೀನಿ ಅನ್ನೋ ವಿಶ್ವಾಸದಲ್ಲಿ. ಹೋಗು, ಬದುಕು ಹೋಗು. ಬಾರೋ ಹೋಗಮ್ಮ. ಫೈಟ್ ಮಾಡಿ ಕೈ ಕಾಲೆಲ್ಲ ಕುಮಾರ್ ಪ್ಲೀಸ್ ಕುಮಾರ್ ನನ್ನ ಕ್ಷಮಿಸ್ಬಿಡು. ಒಂದ್ ನಿಮಿಷ. ಇವ್ರಿಬ್ರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದಾರೆ. ನಾನೇ ಅವ್ರನ್ನ ಊರಿನ ಕರ್ಕೊಂಬಂದು ಡ್ರಾಮಾ ಮಾಡಿಸಿದ್ದು ಇದನ್ನೆಲ್ಲ. ಇವ್ರ ಪ್ರೀತಿನಲ್ಲಿ ಎಷ್ಟ್ ನಿಜ ಆಯ್ತಿದೆ ಅಂತ ನಾನ್ ನೋಡಿದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಯಪ್ಪ. ನೀವ್ ಶಿಕ್ಷೆ ಕೊಡ್ಬೇಕು ಅಂದ್ರೆ ನನಗ್ ಶಿಕ್ಷೆ ಕೊಡಿ. ದಯವಿಟ್ಟು ಇವ್ರನ್ನ ಕ್ಷಮಿಸ್ಬಿಡಪ್ಪ. ಐ ಲವ್ ಯು ಬುಜ್ಜಿ. ಐ ಲವ್ ಯು ಬಜ್ಜಿ. ವಾಟ್ ಬ್ರೋ? ಚಿಲ್ ಬ್ರೋ. ಏನಪ್ಪ, ಈ ಸಂತೋಷ ಸಮಯದಲ್ಲಿ ನಾವೂನು ಹಂಚ್ಕೋಬಹುದಾ? ಹಾಲು ಹಂಚ್ಕೋಬಹುದು, ಮೊಸರು ಹಂಚ್ಕೋಬಹುದು. ಥ್ಯಾಂಕ್ ಯು. ಇನ್ನೊಂದ್ ಸ್ವಲ್ಪ ದೂರ ನಿಂತ್ಕೋ. ದಗಡ್ ಸಾಂಬಾ.